ಲಾಸ್ಟ್ ಟೈಮು ಆ್ಯಂಗಲ್ ಸ್ವಲ್ಪ ಕರೆಕ್ಟಾಗಿರಲಿಲ್ಲ. ಜಿಲೇಬಿ ಕ್ಯಾಟ್ಲಾ. ಬೆಂಗಳೂರಲ್ಲಿ ಒಂದು ನದಿ ಇದೆ ಅಂದರೆ ಯಾರು ನಂಬೋದೇ ಇಲ್ಲ. ಟೈಗರ್ ಜಿಲೇಬಿನೇ ಟೇಸ್ಟ್. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಆ್ಯಕ್ಚುಲಾಗಿ ನಾನು ಹೆಲ್ಮೆಟಲ್ಲಿ ಇರೋ ಮೈಕ್ ಅಡ್ಜಸ್ಟ್ ಮಾಡಿದ್ದು ಕರೆಕ್ಟಾಗಿರಲಿಲ್ಲ, ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ಟೈಮ್ 6:30 ಆಗಿದೆ. ನಾನು ಎಲ್ಲಿದ್ದೀನಿ ಅಂದರೆ ಮೈಸೂರು ನೈಸ್ ರೋಡಲ್ಲಿದ್ದೀನಿ. ನಮ್ಮ ಬೆಂಗಳೂರು ಒಳಗಡೆ ಒಂದು ನದಿ ಇದೆ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ನನಗೂ ತುಂಬ ವರ್ಷಗಳು ಗೊತ್ತಿರಲಿಲ್ಲ, ರೀಸೆಂಟಾಗೆ ಗೊತ್ತಾಗಿದ್ದು. ಆ ನದಿನ ಇವತ್ತು ನಿಮಗೂ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ನದಿ ಎಲ್ಲಿದೆ, ಹೆಂಗಿದೆ, ನಿಮ್ಗೆ ಅಲ್ಲೋಗಿ ತೋರಿಸ್ತೀನಿ, ಬನ್ನಿ. ಹೊಸ ಲಾರಿಗಳು ಅಂದ್ರೆ ಬಾಡಿ ಬಿಲ್ಡ್ ಮಾಡೋದಕ್ಕೆ ತಗೊಂಡ್ ಹೋಗ್ತಾ ಇದಾರೆ. ಆಕ್ಚುಲಿ ತುಂಬಾ ಜನ ಗೊತ್ತಿರಲ್ಲ ಏನಂದ್ರೆ, ಈ ಲಾರಿ ಕಂಪ್ನಿಯವ್ರು ಏನಿರ್ತಾರೆ, ಅಶೋಕ್ ಲೇಲ್ಯಾಂಡ್ ಲಾರಿಗಳಿದು ಇಂಜಿನ್ ವರ್ಕ್, ಚಾಸಿ ವರ್ಕ್, ಇವಾಗ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಬೇಸಿಕ್, ಅಷ್ಟು ಮಾತ್ರನೇ ನಿಮ್ಗೆ ಕಂಪ್ನಿಯಿಂದ ಬರೋದು. ಔಟ್ಸೈಡ್ ಏನಿದೆ ಅದನ್ನೆಲ್ಲ ನೀವು ಈಚೆ ಬಿಲ್ಡ್ ಮಾಡ್ಕೊಳ್ಬೇಕು. ಅಂದ್ರೆ ಅದಕ್ಕೆ ಸಪ್ರೇಟ್ ವೆಂಡರ್ಸ್ ಇರ್ತಾರೆ, ಅಥರೈಸ್ಡ್ ಇರ್ತಾರೆ, ಅನ್ಅಥರೈಸ್ಡ್ ಇರ್ತಾರೆ. ನಿಮ್ಮ ಎಲ್ಲಿ ವರ್ಕೌಟ್ ಆಗುತ್ತೋ ನಿಮ್ ಬಜೆಟ್, ನಿಮ್ ಕಾಂಟ್ಯಾಕ್ಟ್ಸ್ ಇದು ಬಂದು ನಮ್ಮ ಎಕ್ಸಿಟ್. ಇದು ಮೈಸೂರು ರೋಡ್ ಎಕ್ಸಿಟ್ ಆಗುತ್ತೆ. ಸ್ಟ್ರೈಟ್ ಹೋದ್ರೆ ತುಮಕೂರು ರೋಡ್ ವರೆಗೂ ಹೋಗುತ್ತೆ. ಆಯ್ತಪ್ಪ, ಏನೋ ಬಿಟ್ಟು ಏನಾಯ್ತು ಸರಿ ಹೋಯ್ತು ನೋಡಿ. ಇದು ವೆಲ್ಡ್ ಮಾಡಿರೋದು ಕರೆಕ್ಟಾಗಿಲ್ಲ, ಎಷ್ಟು ವೆಲ್ಡ್ ಮಾಡಿದ್ರು ಕುತ್ಕೊಳ್ತಾ ಇಲ್ಲ ಇದು ಆಕ್ಚುಲಿ. ಇಲ್ಲಿಂದ ಡೈರೆಕ್ಟ್ ಆಗಿ ಸರ್ವಿಸ್ ರೋಡ್ಗೆ ಹೋಗ್ಬಿಟ್ರೆ ಯಾವ ತಲೆನೋವು ಇರಲ್ಲ. ಇದೇ ಕಾಲೇಜ್ ಅದು. ಈ ಕಾಲೇಜ್ ಆದ್ಮೇಲೆ ಅಲ್ಲಿ ಒಂದು ಲೆಫ್ಟ್ ಇದೆ, ಆ ಲೆಫ್ಟ್ ಅಲ್ಲಿ ಹೋಗ್ಬೇಕು. ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಇಲ್ಲಿ ರೈಲ್ವೆ ಕ್ರಾಸಿಂಗ್ ಬರೀತು, ರೈಲ್ವೆ ಗೇಟ್ ಹಾಕಿತ್ತು, ಟ್ರೈನ್ ಕ್ರಾಸ್ ಆಯ್ತು ಒಂದು. ಈ ಸಲ ಅಯ್ಯೋ ನನ್ನ ಮಗಂದು ಹೇಳೋದ್ನೋ ಇಲ್ಲೋ ನೋಡಿ, ಎಲ್ಲಿವರೆಗೂ ಏನಿದೆ ಯಪ್ಪ, ಕ್ರಾಸ್ ಆಗೋಗಿದೆ. ಗೇಟ್ ತೆಗೆದ್ರು, ಒಳ್ಳೆ ಟೈಮ್. ಬೆಂಗಳೂರಲ್ಲಿ ಒಂದು ನದಿ ಇದೆ ಅಂದ್ರೆ ಯಾರು ನಂಬೋದೇ ಇಲ್ಲ. ಇಲ್ಲಿ ಈಗಲ್ ನೋಡಿ ಎಷ್ಟಿದೆ ಯಪ್ಪ, ನೋಡಿ ಅದ್ರ ಮೇಲೆಲ್ಲ ಎಷ್ಟೊಂದಿದೆ ಈಗಲ್ಸ್, ಹೆಂಗ್ ಕೂತಿದೆ ನೋಡಿ. ಇಲ್ಲಿ ಮುಂದೆ ವ್ಯೂ ನೋಡಿ ಏನ್ ಸಕ್ಕದಾಗಿದೆ. ಹಿಂದೆ ಹಿಂಗ್ ಒಂದು ಟರ್ನ್ ಇತ್ತು, ಟರ್ನ್ ಮಾಡಿದ ತಕ್ಷಣ ಒಂದ್ ಸೆಕೆಂಡ್ ಕಣ್ಣು ಮುಂದೆ ಸ್ವರ್ಗ ಬಂದು ನಿಂತ್ಕೊಂಡಿರೋ ತರ ಕಾಣಿಸ್ಬಿಡ್ತು ನನಗೆ. ನೋಡಿ ಏನ್ ಸಕ್ಕದಾಗಿದೆ. ನಾವು ಇವಾಗ ಅಲ್ಲೋಗಿ ನೋಡೋಣ. ಏನ್ ಸಕ್ಕದಾಗಿದೆ ನೋಡಿ ನೇಚರಲ್ಲಿ. ಲೆವೆಲ್ ಇಷ್ಟಪಡ್ತಾರೆ 100%. ನಾನು ನಿಮ್ಮರಿ ಅಲ್ಲಗಿರು ನಂಗಿದೆ ನೋಡಿ. ಇದೆ ನಾನು ಹೇಳಿದ ಜಾಗ, ಏನ್ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಸ್ಪಾಟ್ ಅಲ್ಲಿ ನಿಲ್ಸೋಣ ಬನ್ನಿ. ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ. ಓ ಮೈ ಗಾಡ್, ಏನ್ ಬ್ಯೂಟಿ ಗುರು. ಆಕ್ಚುಲಿ ಫಿಶಿಂಗ್ ಮಾಡ್ತಾ ಇದಾರೆ ನೋಡಿ, ತೋರಿಸ್ತೀನಿ ಬನ್ನಿ. ಫಿಶಿಂಗ್ ಮಾಡ್ತಾ ಇದಾರೆ ಆಲ್ರೆಡಿ, ಮೀನುಗಳೆಲ್ಲ ಹಿಡಿತಾ ಇದಾರೆ. ಬಲೆ ಹಾಕಿ ಬಿಟ್ಟಿರ್ತಾರಲ್ವಾ, ಇವಾಗ ಬಲೆ ಎಲ್ಲ ಎತ್ಕೊಳ್ತಾ ಇದಾರೆ. ಇದೆಲ್ಲ ಟೆಂಡರ್ ತರ ಹಾಕಿರ್ತಾರೆ, ಯಾರು ಟೆಂಡರ್ ಪಾಸ್ ಆಗುತ್ತೋ ಅವ್ರಿಗೆ ಇಷ್ಟು ದಿನ ಅಂತ ಬಿಟ್ಕೊಡ್ತಾರೆ. ನನಗೆ ಆಕ್ಚುಲಿ ಲಾಸ್ಟ್ ಟೈಮ್ ಬಂದಿರೋದಕ್ಕಿಂತ ಈ ಟೈಮ್ ಸಖತ್ ಖುಷಿ ಆಗ್ತಾ ಇದೆ. ಕೆಳಗೆ ತಗೊಂಡು ಹೋಗ್ಬೋದು, ಸುಮ್ಮನೆ ರಿಸ್ಕ್ ಜಾಸ್ತಿ ತಗೊಳೋದು ಬೇಡ, ಏನಂತೀರಾ? ಹೇಳಿ, ಯಾವ ಥರ ಮೀನು ಸಿಗುತ್ತಿಲ್ಲ? ಎಲ್ಲ ಥರ ಮೀನು ಸಿಗುತ್ತೆ. ಜಿಲೇಬಿ, ಕ್ಯಾಟ್ಲಾ, ಮೀನು. ಸೈಜು 10 kg ವರೆಗೂ ಸಿಗುತ್ತೆ. 10 kg? 10 kg ವರೆಗೂ. ಓಹೋ.
ಅಷ್ಟು ದೊಡ್ಡದಾಗಿದೆಯಾ? ಹೆಲ್ಮೆಟ್ ಎಲ್ಲ ಫುಲ್ ಬ್ಯಾಗ್ ಒಳಗೆ ಪ್ಯಾಕ್ ಮಾಡಿದ್ದೀನಿ. ಇನ್ನು ಡ್ರೋನ್ ತೊಗೊಂಡು ಕೆಳಗೆ ಹೋಗೋಣ. ಯಾರು ತೊಗೊಂಡೋಗಲ್ಲ ಅಂತನಾ? ಅಲ್ಲ, ಸುಮ್ಮನೆ ಇನ್ನು ಕಾಸ್ಟ್ಲಿ ಐಟಮ್ಗಳು. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇದು ಬಂದು ನದಿ ಅಂತ ಹೇಳೋದಲ್ಲ, ಇದೇ ನದಿ. ಅದು ಇಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಎರಡು ಇದು ಮಾಡಿಕೊಂಡು ಇಲ್ಲೇ ನೀರು ತುಂಬಿಕೊಂಡು ಮರಿಗಳನ್ನ ಸಾಕಿ ಮರಿನ ಕೆರೆಗೆ ಬಿಡ್ತಾರಂತೆ. ಅದು ಲಕ್ಷಗಳಲ್ಲಿರುತ್ತೆ ಕೌಂಟು ಅವ್ರು ಬಿಡೋದು. ಇದು ಆ್ಯಕ್ಚುಲಾಗಿ ಬಂದು ಮಂಚಪಲ್ಲಿ ಡ್ಯಾಮ್ ಅಂತ. ಬಟ್ ಇಲ್ಲಿರೋ ನೀರು ನಮಗೆ ಬರೋದು ಭದ್ರಾವತಿ ನದಿಯಿಂದ ಬರೋದು. ಭದ್ರಾವತಿ ನದಿ ಇದು ಆ್ಯಕ್ಚುಲಾಗಿ. ನಮಸ್ಕಾರ ಕರ್ನಾಟಕ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡ್ರೋನ್ ಆರಿಸ್ಬೇಕು. ಡ್ರೋನ್ ಫೋನ್ ಕನೆಕ್ಟ್ ಮಾಡೋದಕ್ಕೆ ಫೋನ್ ಈ ಬಾಕ್ಸಲ್ಲಿ ಬಿಟ್ಬಿಟ್ಟಿದ್ದೀನಿ. ತೊಗೊಂಡೋಗೋಣ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೂರ್ಯ ನೋಡಿ ನನ್ನ ಹಿಂದೆ ಬರ್ತಾ ಇದ್ದಾನೆ. ಅಲ್ಲಿ ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಹತ್ತು ಕಡೆ ಅಲ್ಲಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಫಾಗ್ ಎಷ್ಟಿದೆ, ಫುಲ್ ಫಾಗ್. ಡ್ರೋನ್ ಶಾಟ್ಸ್ ನೋಡಿದ್ರಲ್ವಾ, ಎಂಜಾಯ್ ಮಾಡಿದ್ರ? ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಲೆವೆಲ್ ಬ್ಯೂಟಿ. ಈ ನೀರು ನೋಡಿ, ಇದು ಆ್ಯಕ್ಚುಲಿ ಬಂದು ಪಾಚಿ, ಬಟ್ ಅಲ್ಲಿಂದ ಫುಲ್ ಕ್ಲಿಯರ್ ಆಗಿದೆ ನೀರು. ಅಷ್ಟೇ, ಒಂದೇ ಒಂದು ಚೂರು ಸ್ಮೆಲ್ಲಿಲ್ಲ. ಇಲ್ಲಿ ನೋಡಿ, ಯಾವುದೋ ಮೀನಿದೆ, ಸತ್ತೋಗಿದೆ ಮೀನು. ಆ್ಯಕ್ಚುಲಿ ಇದು ನೋಡಿ, 10 kg 15 kgವರೆಗೂ ಸಿಗುತ್ತಂತೆ ಇಲ್ಲಿ ಮೀನು. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತಂತೆ. ಯಾಕಂದರೆ ಇದು ಬಂದು ಕೆರೆ ಅಲ್ಲ, ನಿಂತಿರೋ ನೀರಲ್ಲ, ಹರಿಯೋ ನೀರಲ್ವಾ. ಅದು ಭದ್ರಾವತಿ ನದಿಯಿಂದ ಬರೋ ನೀರಿದು. ಸೊ ಫ್ರೆಶ್ ಆಗಿರುತ್ತೆ ಯಾವಾಗಲೂ ವಾಟರು. ನಾನಂತೂ ಫುಲ್ಲು ಖುಷಿಯಪ್ಪ. ಬೆಳಗ್ಗೆನೇ ಒಳ್ಳೆ ಎಕ್ಸ್ಪೀರಿಯನ್ಸು, ಸಖತ್ತಂತು ಸೀರಿಯಸ್ ಆಗಿ. ಟೈಗರ್ ಜಿಲೇಬಿ. ಹಾಂ, ಇದು ರಘು. ಹಾಂ, ಯಾವ ಟೇಸ್ಟ್ ಚೆನ್ನಾಗಿರುತ್ತೆ? ಇದು ಪಾಂಪ್ಲೆಟ್ಟು. ಪಾಂಪ್ಲೆಟ್ ಇದೆಯಾ ಇಲ್ಲಿ? ಆದರೆ ಇದು ಇಲ್ಲ. ಹಾಂ, ಟೈಗರ್ ಜಿಲೇಬಿನೇ ಟೇಸ್ಟ್. ಹಾಂ, ಕಟ್ಲ ಒಂದು 40 kg ತನಕ ಸಿಗ್ತದೆ. 40 kg. ಆದರೆ ಬೀಳದ ಅಪರೂಪ. ಹಾಂ, ಆ ಕಡೆ ಯಾವ ಊರಿಲ್ಲ ಅವೇ. ಒಟ್ಟಿನಲ್ಲಿ ಜೀವನ ತೊಂದರೆ ಇಲ್ಲ, ಏನೋ ಮಾಡ್ಬೋದು. ಇದೇನೋ ಹರಾಜ್ ಬಿಡ್ ಮಾಡ್ಬೇಕಂದ್ರೆ ಯಾರು ಏನಿಲ್ಲ, ಏನು ಬಿಡ್ ಮಾಡ್ಕೊಂಡಿದ್ದಾರೆ ಯಾರ ಅಲ್ಲೇ ಎಲ್ಲ. ಇಲ್ಲ ಅಂತ ಸುಟ್ಕೊಂಡ್ಬಿಡ್ತವೆ. ಎಷ್ಟು ಬೆಲೆ ಬಿಟ್ರೆ ನೋಡಿ, ಇಷ್ಟು ಮೀನು ಇಲ್ಲಿಗೆ ಅಷ್ಟು ಬೆಲೆ ಬಿಟ್ಟಿದ್ದಾನೆ. ಹಾಂ, ಇವಾಗ ಅಷ್ಟು ಬಿಡಂಗಿಲ್ಲ. ನಿಮಗೆ ಫ್ರೆಶ್ಶಾಗಿ ಏನಾದರೂ ಫಿಶ್ ತೊಗೊಳ್ಬೇಕು ಅಂತ ಇದ್ದರೆ, ಇನ್ ಕೇಸ್ ಇದು ಕಡೆ ಮಾರ್ನಿಂಗ್ ರೈಡ್ ಬಂದರೆ ನಿಮ್ಗೆ ಇಲ್ಲೇ ಸಿಗುತ್ತೆ ನೋಡಿ. ಇವರೆಲ್ಲ ಮೀನಿಗೋಸ್ಕರನೇ ಕಾಯ್ತಾ ಇರೋದು. ಬಟ್ ಮ್ಯಾನೇಜರು ಬಂದು ತೂಕ ಹಾಕಿ ಕೊಡಬೇಕು. ಒಳ್ಳೊಳ್ಳೆ ಮೀನುಗಳು, ಒಳ್ಳೊಳ್ಳೆ ಸೈಜ್ಗಳಿದ್ದಾವೆ ಮೀನುಗಳು. ಸಕ್ಕತ್ತಾಗಿ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತಂತೆ. ಬಂದು ಟ್ರೈ ಮಾಡಿ. ಏನು ಮೀನಣ್ಣ ಅದು? ಇದು ಜಿಲೇಬಿನಾ?
ಒಳ್ಳೆ ಸೈಜ್ ಐತೆ. ಈ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಫೋಟೋ ಹಿಡ್ಕೊಳ್ಳೋಣ. ಇಲ್ಲೊಂದು ನರ್ಸರಿ ಇದೆ. ಏನಕ್ಕೆ ನಿಲ್ಲಿಸ್ತೆ ಅಂದರೆ, ತುಂಬ ದಿನದಿಂದ ನಮ್ಮ ಅಮ್ಮಗೆ ಒಂದು ಬೋನ್ಸಾಯ್ ಗಿಡ ಕೊಡಿಸ್ಬೇಕು ಅಂತ ಅನ್ಕೊತಾ ಇದ್ದೆ, ಆಗಲಿಲ್ಲ. ಒಂದ್ಸಲ ಅದನ್ನು ತಗೊಂಡು ಕೂಡ ನಮ್ಮ ಫ್ರೆಂಡ್ ಫಾರ್ಮಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ಇದ್ ಕಡೆ ಸಿಗುತ್ತಾ ಇಲ್ವೋ ಅಂತ ಕೇಳಿ ನೋಡೋಣ, ಸಿಕ್ಕಿದ್ರೆ ತಗೊಳೋಣ. ಹಾಂ, ಅದ್ ಕಡೆನಾ? ಅಲ್ಲಿ ಸಿಗುತ್ತಾ? ಥ್ಯಾಂಕ್ಸ್ ಅಕ್ಕ. ತುಂಬ ದಿನದಿಂದ ನಮ್ಮಮ್ಮ ಕೊಡಿಸ್ಬೇಕು ಅನ್ಕೊಂತ ಇದ್ದೆ. ಫೈನಲಿ ತಗೊಂಡಿದ್ದೀನಿ. ಅವ್ರು ಏನು ಹೇಳಿದ್ರು ಅಂದರೆ, ಟೈಮ್ ಟು ಟೈಮು ವಾಟರ್ ಕೊಡಬೇಕಂತ. ಜಾಸ್ತಿನೂ ಹಾಕೋಂಗಿಲ್ಲ, ಜಸ್ಟ್ ಸ್ವಲ್ಪ ಒಂದು ಲೋಟ ನೀರಷ್ಟೇ. ಸ್ವಲ್ಪ ದಿನ ಆದಮೇಲೆ ಕಾಕೋಪಿಟ್ ಬರುತ್ತಲ್ವ, ತೆಂಗಿನಕಾಯಿ ನಾರು ಗೊಬ್ಬರ ಎಲ್ಲ ಹಾಕಿ ಹಾಕ್ತಾರಲ್ವ ಬೇಸು, ಆ ಥರ ದೊಡ್ಡ ಪಾಟಲ್ಲಿ ಹಾಕ್ಬಿಡಿ, ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದರು. ಮೈಂಟೆನೆನ್ಸು ಆ ಥರ ಏನಿಲ್ಲ, ನೀವು ಆರಾಮಾಗಿ ನೋಡ್ಕೋಬೋದು. ಅದು ಡಿಸೈನು ಅಷ್ಟೇ, ಅದೇ ಕಂಟಿನ್ಯೂ ಆಗುತ್ತಂತೆ ಡಿಸೈನು. ಗೊತ್ತಿಲ್ಲ ಆಂಟಿ. ಎಲ್ಲರೂ ಈ ಜಾಗನ, ಈ ನೇಚರ್ನ, ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇಲ್ಲಿಂದ ನಾನು ಡೈರೆಕ್ಟಾಗಿ ನಮ್ಮ ಮನೆ ಕಡೆ ಹೊರಡ್ತೀನಿ. ಇನ್ನು ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.